ಹರಿ ಓಂ. ಇಲ್ಲಿವರೆಗೂ ಭಾಷಣ ಅವಲೋಕಿಸುತ್ತಾ ಹೋಗೋಣ. ಕ್ರಿಯಾತ್ಮಕ ಆಸನದಿಂದ ಆಗಿರಲಿ, ಸೂರ್ಯ ನಮಸ್ಕಾರದಿಂದ ಆಗಿರಲಿ, ಗುರು ಸೇವೆಯಿಂದ ಆಗಿರಲಿ, ಇವೆಲ್ಲವನ್ನು ಅವಲೋಕಿಸುತ್ತಾ ಹೋಗೋಣ. ವಿಶ್ರಾಂತಿ ತೆಗೆದುಕೊಳ್ತಾ ಹೋಗೋಣ. ವಿಶ್ರಾಂತಿ. ಉಸಿರಾಟವು ವೇಗವಾಗಿದೆ, ಅದನ್ನು ಶಾಂತಗೊಳಿಸೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಬೆನ್ನಿನ ಭಾಗದಲ್ಲಿ ಸೆಳೆತದ ಅವಲೋಕಿಸುತ್ತಾ ಹೋಗೋಣ. ಅಲ್ಲಿ ಕೊಂಚ ವಿಶ್ರಾಂತಿ ತೆಗೆದುಕೊಳ್ಳೋಣ. ಕಾಲಿನ ಭಾಗ, ಬೆರಳುಗಳು, ಕೈಗಳು, ಭುಜಗಳು ಇವೆಲ್ಲವನ್ನೂ ಅವಲೋಕಿಸುತ್ತಾ ಹೋಗೋಣ. ಯಾವ ಭಾಗದಲ್ಲಿ ಸೆಳೆತವಿದೆ ಆ ಭಾಗದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಭುಜದ ಭಾಗದಲ್ಲಿ ಸೆಳೆತವನ್ನು ಅವಲೋಕಿಸೋಣ. ಬೆನ್ನಿನ ಭಾಗದಲ್ಲಿ ಸೆಳೆತವನ್ನು ಅವಲೋಕಿಸೋಣ. ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಕತ್ತಿನ ಭಾಗದಲ್ಲಿ ಗಮನಿಸೋಣ. ಮುಖದ ಭಾಗವನ್ನು ಗಮನಿಸೋಣ. ಮುಖದ ಕಣ್ಣುಗಳು, ಕಿವಿ, ಮೂಗು, ಕಣ್ಣಿನ ಬಿಳೆ ಪ್ರದೇಶ ಇವೆಲ್ಲವನ್ನೂ ಅವಲೋಕಿಸುತ್ತಾ ಹೋಗೋಣ. ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಮನೆಯ ಭಾಗವನ್ನು ಗಮನಿಸೋಣ. ತಲೆ ಕೂದಲುಗಳು, ಅಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. 1 ನಿಮಿಷ ವಿವರಣೆ ಇರುವುದರಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ದೇಹಕ್ಕೆ ಪ್ರಜ್ಞೆ ಬರಲಿ. ಅಲ್ಲಿ ಕೈಕಾಲಿಗೆ ಸ್ವಲ್ಪ ಚಾಲನೆ ಕೊಡೋಣ. ಅಲ್ಲಿ ಕಾಲುಗಳನ್ನು ಸ್ವಲ್ಪ ಕೆಳಗೆ ಮಾಡೋಣ. ಎಲ್ಲರೂ ಬೇಡ. ಅರ್ಥ ಬೋಳಾಗಿ ಮಲ್ಗೋಣ. ಅಲ್ಲಿ ಕೊಂಚ ವಿಶ್ರಾಂತಿ ತೆಗೆದುಕೊಳ್ಳೋಣ. ಸಂಪೂರ್ಣ ಬೋಳಾಗಿ ಮಲ್ಗೋಣ. ನಮಸ್ಕರಿಸೋಣ. ನಮ್ಮ ತಂದೆ ತಾಯಿಗಳು ನಮಸ್ಕರಿಸೋಣ. ಗುರು ಹಿರಿಯರನ್ನು ನಮಸ್ಕರಿಸೋಣ. ಈ ಕ್ಷೇತ್ರ ದೇವತೆ ನಮಸ್ಕರಿಸುತ್ತಾ ನಿಧಾನವಾಗಿ ಮೇಲಕ್ಕೆ ಬರೋಣ. ಯಾವ ಆಸನಕ್ಕೆ ಆಸನ ಕುಂದ್ರೋಣ. ವಜ್ರಾಸನ, ಸುಖಾಸನ. ಎದೆ ಮುಂದೆ ನಮಸ್ಕಾರ. ಶಾಂತಿ ಮಂತ್ರ ಎಲ್ಲರೂ ಒಟ್ಟಾಗಿ ಹೇಳೋಣ್ರಿ. ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ
ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕರಿಸೋಣ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವೋತ್ತಮ ಮೇಲಕ್ಕೆ ಬರೋಣ. ಹಸ್ತಗಳನ್ನು ಕಣ್ಣಿನ ಮೇಲಿರಲಿ. ಅಲ್ಲಿ ಬಣ್ಣ ಬಣ್ಣದ ಚಿಕ್ಕಿಗಳನ್ನು ಗಮನಿಸೋಣ. ಆ ಜ್ಯೋತಿಗೆ ನಮಸ್ಕರಿಸುತ್ತಾ ಕೈ ಹಸ್ತಗಳನ್ನು ನೋಡುತ್ತಾ ಕರಾತೆ ಮಾತನ್ನು ಹೇಳೋಣ. ಲಕ್ಷ್ಮೀ ಸರಸ್ವತಿ ಗೌರಿ ತ್ರಿಶಕ್ತಿಗಳ ವಾಸಗಳು ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಹರಿಯೋ